ಸ್ಟಾರ್ಟಿಂಗ್ ಅಲ್ಲಿ ನೀವು ಬಂದಾಗ ಅಂದ್ರೆ Comedy ಸ್ಟಾರ್ಟಿಂಗ್ ಕಿಲಾಡಿಗಳು ಕಾಮಿಡಿ ಕಿಲಾಡಿಗಳು ಬರ್ತೀರಾ? ಸರ್ ಅವಾಗ ತುಂಬಾ ಭಯ, ನರ್ವಸ್ ಆಗಿವೆ ನನಗೆ. ಹಾ. ಅಂದ್ರೆ ಒಂದು ಕಾನ್ಫಿಡೆಂಟ್ ಇತ್ತು, ಅಂದ್ರೆ ಸ್ಟೇಜ್ ಶೋಗಳು ಆರ್ಕೆಸ್ಟ್ರಾಗಳೆಲ್ಲ ಮಾಡ್ಕೊಂಡಿದ್ನಲ್ಲ, ಹಂಗಾಗಿ ನನಗೊಂದು ಕಾನ್ಫಿಡೆಂಟ್ ಆಗಿದ್ದೆ. ಈ ಊರಲ್ಲಿ ಜಮೀನ್ ಕೆಲಸ ಮಾಡ್ಕೊಂಡು ಆ ಟೈಮಲ್ಲಿ ಹಸುಗಳೆಲ್ಲ ವ್ಯಾಪಾರ ಮಾಡ್ಕೊಂಡು ಊರಲ್ಲಿ ಇದ್ದೆ, ಬೇಕರಿ ಕೆಲಸ ಮಾಡ್ಕೊಂಡು ಆರ್ಕೆಸ್ಟ್ರಾ ಇದೆ ಬರೀವೆ, ಊರಿಗೆ ಹೋಗಿವೆ. ಅವಾಗ ಅಲ್ಲಿದ್ದೆ. ಈ ಕಾಮಿಡಿ ಕಿಲಾಡಿ ಬಂದಾಗ ತುಂಬಾ ಭಯ ಇತ್ತು, ಯಾಕೆಂದ್ರೆ ಎಲ್ಲರೂ ರಾಕ್ಷಸರೇ, ಅದ್ರ ಮಧ್ಯ ನಮಗೆ ಭಯ. ನನಗೆ ಏನಪ್ಪ ಏನಂತ. ಆಮೇಲೆ ನಮಗೆ ನೋಡಿ ಸರ್, ನನಗೆ ಆಕಾರ ಸ್ವರ ವ್ಯಂಜನ ಅವೆಲ್ಲ ನಮಗೆ ಗೊತ್ತಿಲ್ಲ, ನ್ಯಾಚುರಲ್ ನಾವು ಆಡು ಭಾಷೆ, ಆಡೋ ಭಾಷೆನೆ ಸರ್. ಯಾರು ಥಿಯೇಟ್ರಲ್ಲಿ ನೋಡಿದ್ರು ನೀನು ಸ್ವರ ತಪ್ಪು ಮಾಡಿದೆ, ಅಂಜನ ತಪ್ಪು ಮಾಡಿದೆ, ಏನು ಹೇಳಲ್ಲ ಸರ್. ನೀನ್ ನಗಿಸ್ತ್ಯಾ ಗುರು, ಲಾಜಿಕ್ ಕೇಳಲ್ಲ. ನೀನ್ ನಗಿಸ್ತ್ಯಾ, ಆ ಪದ ಅರ್ಥ ಆಗ್ತಾ ಇಲ್ವೋ, ಸೌಂಡಿಗೆ ನಗು ಬಂತ ಅಷ್ಟೇ ಕೇಳೋದು ಸರ್. ಯಾವ ಕೆಲವು 2-3 ಅದನ್ನ ಬಹಳ ಡೀಪ್ ಆಗಿ ತಿಳ್ಕೊಳಕ್ಕೆಲ್ಲ ಹೋಯ್ತವೆ, ಅದು ಜಾಸ್ತಿ ಆಲೋಚನೆ ಮಾಡಿ. ತುಂಬಾ ಆಲೋಚನೆ ಮಾಡೋರು ಏನ್ ಆ ಮಟ್ಟಕ್ಕೆ ಟಾಪಲ್ಲಿ ಇರೋರು ಯಾರು ಆಲೋಚನೆ ಮಾಡಿರಲ್ಲ, ಇಲ್ಲಿರೋರೇ ಆಲೋಚನೆ ಮಾಡಿ. ಅಲ್ಲ, ತೊಳಿಬೇಕಂದ್ರೆ ಒಂದು ಯೋಚನೆ ಹೌದು, ಅದು ಬೇಕು. ಒಬ್ಬ ನಟನಿಗೆ ಎಲ್ಲ ಬೇಕು, ಸ್ವರ ವ್ಯಂಜನ ಏನೇನಿದೆ ಎಲ್ಲ ಬೇಕು, ಆಕಾರ ಈಕಾರ ಎಲ್ಲ ಬೇಕು. ಅದು ಎಲ್ಲಿಗೆ ಸಾಮಾಜಿಕ ನಾಟಕ ಮಾಡ್ತೀವಲ್ಲ ಅದಕ್ಕೆ, ಈ ರಂಗಭೂಮಿಗೆ ಬೇಕು. ಆಮೇಲೆ ನಾಟಕಗಳು ಮಾಡ್ತೀವಲ್ಲ ಅದಕ್ಕೆ ಪದ ಉಚ್ಚಾರಣೆಗಳು ತುಂಬಾ ಚೆನ್ನಾಗಿರ್ಬೇಕು. ಬಟ್ ನಗ್ಸಕ್ಕೆ ನಿಮಗೆ ಆಡು ಭಾಷೆನೇ ಸರ್. ಆಡು ಭಾಷೆ ಬಿಟ್ಟು ಬೇರೆ ಏನಾರು ನಗ್ಸಕ್ ಹೋದ್ರೆ ನಿಜವೂ ಬೇರೆ ವರ್ಕ್ ಆಗಲ್ಲ. ಇಲ್ಲ, ನೀವು ಹೇಳಿದ್ ತುಂಬಾ, ಯಾಕಂದ್ರೆ ಭಾಷೆ ಸ್ಪಷ್ಟತೆ ಅನ್ನೋದು ತುಂಬಾ ಮುಖ್ಯ, ತುಂಬಾ ಮುಖ್ಯ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮನ್ನ ನೋಡ್ತಾರೆ ಅಂತಂದ್ರೆ ನಾ ಎಂಡ್ ಆಫ್ ದಿ ಡೇ ಅವ್ರಿಗೆ ನಾನು ನಗಿಸ್ಬೇಕು, ನಗ್ಸೋದು ಅಷ್ಟೇ ಸರ್ ಉದ್ದೇಶ. ಹೆಂಗ್ ಅರ್ಥ ಮಾಡ್ಕೋತಾರೋ, ಇದು ಅರ್ಥ ಆಗುತ್ತೋ, ಅಯ್ಯೋ ನಾನು ಅಫಿಷಿಯಲ್ ಆಗಿ ಮಾತಾಡೋಣ ಅಂದ್ರೆ ಅವರು ಹಿಂಗೆ ಶಟ್ಕೊಂಡೆ ಕುತ್ಕೋತಾರೆ ಸರ್, ನಗಲ್ಲ ಅಂತ. ನಾವು ಮನ್ಸು ಬಿಚ್ಚಿ ಮೈ ಫ್ರೀಡಮ್ ಬಹಳ ಎಂಜಾಯ್ ನಾವು ಎಂಜಾಯ್ ಮಾಡಿದ್ರೆ ಅವ್ರು ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ನೀವು ಹೇಳ್ದಂಗೆ ಅದು ಕಲಾವಿದಂಗೆ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಯಾಕಂದ್ರೆ ಈ ಎಷ್ಟೋ ಜನಕ್ಕೆ ಏನಂತಂದ್ರೆ ಈ ನಗಿಸುವಂಥದ್ದು ಅಳಿಸುವಂಥದ್ದು ತುಂಬಾ ಕಷ್ಟದ ಕೆಲಸ ತುಂಬಾ. ಸೊ ಯಾವ ರೀತಿಯಾಗಿ ಅಂತ ತಗೊಂಡ್ರಿ ನೀವು? ಅಂದ್ರೆ ಈಗ ಒಬ್ಬ ಕಲಾವಿದನಿಗೆ ನಾವೇನೋ ಒಂದು ಕಾಮಿಡಿ ಮಾಡ್ಬಿಡ್ತೀವಿ, ಏನೋ ಒಂದು ಮಾತಾಡ್ಬಿಡ್ತೀವಿ, ಜನಗಳದ್ದು ಹೆಂಗ್ ತಗೊಂತಾರೆ, ಸೊ ಈ ವಿಚಾರಗಳಿರ್ತವೆ. ಬಟ್ ಒಬ್ಬ ಕಾಮಿಡಿಯಾಗಿ ನಗಿಸುವಂಥದ್ದು ನಿಮ್ಮ ಒಳಗಡೆ ಹೆಂಗ್ ಬಂತು ಅಂತ? ಅದು ಸರ್ ಇದು ಸ್ಕೂಲಿಂದಲೇ ಬಂದಿತ್ತು. ಸ್ಕೂಲಲ್ಲೇ ಎಲ್ಲ ನಾಟಕ ಮಾಡಿದಾಗ ಶುಕ್ರವಾರ ಪೂಜೆ ಅಂತ ಮಾಡ್ತೀವಿ ನಾವು ಸ್ಕೂಲಲ್ಲಿ. ಆ ಟೈಮಲ್ಲೆಲ್ಲ ₹2 ಹಾಕ್ಬಿಟ್ಟು ಕಡಲೆಪುರಿ ಚರ್ಪ, ಅವಲಕ್ಕಿ ಚರ್ಪ ಎಲ್ಲ ಮಾಡ್ಕೊಂಡು ಅವತ್ತಿನ ದಿವಸ ಒಂದಿಷ್ಟು ಪರ್ಫಾರ್ಮೆನ್ಸ್ ಇರುತ್ತೆ ನಮ್ದು. ನೀನು ಮಿಮಿಕ್ರಿ ಮಾಡ್ತೀಯಾ, ನೀನು ಇದು ಮಾಡ್ತೀಯಾ, ಹೊಟ್ಟೆ ನೋವು ಅಂತ ಒಂದು ಯಾವುದೋ ಒಂದು ನಾಟಕ ಇತ್ತು. ಕುರುಕ್ಷೇತ್ರದ ಒಂದು ಚಿಕ್ಕ ದೊಡ್ಡ ಡೈಲಾಗು, ಕುಲವನ್ನರಿಯದೆ ತನುಮನದಿಂದಲೇ ಕಿಂಚು ಮೆರವೆ ಅದಮ್ಮ ಈಚ ಅಂತ. ಈ ಥರದ್ದೆಲ್ಲ ಒಂದು ಮಾಡಬೇಕಾದ್ರೆ ಎಲ್ಲರೂ ಹೇಳೋರು, ನನ್ನ ಮಗ ಏನೋ ಒಂದು ಆಯ್ತು, ಏನೋ ಒಂದು ಆಯ್ತು ಅಂತ ಹಂಗೆ ಅನ್ಬೇಕದು. ಒಬ್ಬ ನಟನಿಗೆ ಆಗಬೇಕು ಅಂದರೆ ಚಿಕ್ಕದ್ರಿಂದ ಜರ್ನಿ ಮಾಡ್ತೀವಲ್ಲ, ಅವರಿಗೆ ನೀನೇನೋ ಒಂದು ಆಗ್ತೀಯ ಅಂತಾರೆ ಗೊತ್ತಾ, ಅವರೇ ಆಗೋದು. ಅದೇ ಯಾರು ನಿದ್ದೆಗಳಲ್ಲಿ ಹಿಂಗೆ ಎಬ್ಬರಿಸ್ಬಿಟ್ಟು ಮಗ ನೀನು ಇರೋ ಅಂತ ಪಟ್ಟಂತ ಆಯ್ತಾರೆ ಗೊತ್ತಾ, ಆಗಲ್ಲ ಸರ್ ಅದು, ಆಗಲ್ಲ. ನಮ್ದು ಈಗ ಕರೆಕ್ಟಾಗಿ 18 ವರ್ಷ ಜರ್ನಿ, ಕರೆಕ್ಟಾಗಿ ಇವತ್ತಿಗೆ 18 ವರ್ಷ ಜರ್ನಿ. ಒಂದು 25 ಸಿನಿಮಾ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ ಅಲ್ವಾ. ಆರ್ಕೆಸ್ಟ್ರಾಗಳು ಒಂದು 500-600 ಸ್ಟೇಜಲ್ಲಿ ಮಾಡಿದ್ದೀನಿ, ಬರೀ ₹150 ಪರ್ ಡೇ ಪೇಮೆಂಟ್. ಬೇಕರಿಗಳಲ್ಲಿ ಒಂದು 6-7 ವರ್ಷ ಕೆಲಸ ಮಾಡಿದ್ದೀನಿ, ಸುಮಾರು ಕೆಲಸಗಳು ಮಾಡಿದ್ದೀನಿ, ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದ್ದೀನಿ. ಎಷ್ಟೋ ಆಲ್ಬಮ್ಗಳು, ಎಷ್ಟೆಷ್ಟು ಪಂಚರಂಗಿ ಪಂಪಮ್, ಪಾಂಡುರಂಗ ವಿಠಲ ಎಲ್ಲಕ್ಕೂ ಹೋಗಿ ನಾನು ಆಲ್ಬಮ್ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ. ಉದಯ ಕಾಮಿಡಿలో ಕೆಲಸ ಮಾಡಿದ್ದೀನಿ. ಎಲ್ಲ ಆಗಿ ಒಂದು ಜರ್ನಿಯಲ್ಲಿ ನನ್ನ ಕನಸು ಒಂದೇ ಡ್ರೀಮ್ ಇದ್ದಿದ್ದು, ಹೀರೋ ಆಗಬೇಕು. ಅಯ್ಯೋ ಗುರು, ಹೀರೋ ಆಗ್ಬೇಕು, ನೀನು ಹಂಗೆ ಮಾಡ್ಬಿಡ್ತಾರೆ, ಹಿಂಗೆ ಮಾಡ್ಬಿಡ್ತಾರೆ, ತುಳಿದಾಕ್ಬಿಡ್ತಾರೆ, ತುಳಿಸ್ಕೊಂಡ್ರೆ ತುಳಿತಾರೆ.